ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಸಾಮಾನ್ಯವಾಗಿ ಮಕ್ಕಳ ಜನನ ಯಾವಾಗ ಡೆಲಿವರಿ ಆಗ್ತಾ ಇರುತ್ತೋ, ನಾರ್ಮಲ್ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರ್ಬೋದು, ಆ ಟೈಮಲ್ಲಿ ತುಂಬ ಜನ ಈ ರಾಹುಕಾಲ ನೋಡೋದು, ಯಮಗಂಡ ಕಾಲ ನೋಡೋದು ಮತ್ತು ಗುಳಿಕ ಕಾಲ ನೋಡೋದು, ಇದ್ರ ಜೊತೆಗೆ ಮುಹೂರ್ತ ನೋಡ್ತಾರೆ. ಯಾವ ತಿಥಿ ಇದೆ, ಅಮಾವಾಸ್ಯೆ ಇದೆಯಾ, ಪೂರ್ಣಿಮೆ ಇದೆಯಾ, ಮತ್ತು ಯಾವ ವಾರ ಇದೆ, ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳೋದೇನು ಅಂತಂದ್ರೆ, ನಿಮ್ಮ ಮಗುವಿನ ಜನನ ಸಮಯದಲ್ಲಿ ಗ್ರಹಗಳ ಪೊಸಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಕ್ಕಳ ಜನನದಲ್ಲಿ ಪಂಚಾಂಗವನ್ನು ನೋಡುವಂತ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಸೊ ಮಗು ಹುಟ್ಟುವಂತಹ ಸಮಯದಲ್ಲಿನ ಲಗ್ನ ಯಾವ್ದು ಬರುತ್ತೆ, ಆ ಲಗ್ನದಿಂದ ಗ್ರಹಗಳ ಸ್ಥಾನ ಯಾವ್ಯಾವ್ದಿದೆ, ಅದರ ಮೇಲೆ ನಾವು ಮಗುವಿನ ಜನ್ಮ ಸಮಯವನ್ನ ನಿರ್ಣಯ ಮಾಡಬೇಕು. ಯಾವ ವಾರನಾದ್ರೂ ಇರಲಿ, ಯಾವ ತಿಥಿನಾದ್ರೂ ಇರಲಿ, ಯಾವ ಯೋಗನಾದ್ರೂ ಇರಲಿ, ಅಥವಾ ಯಾವ ಕಾರಣನಾದ್ರೂ ಬರಲಿ. ನಕ್ಷತ್ರನೂ ಅಷ್ಟೇನೆ, ನಕ್ಷತ್ರ ಯಾವುದಾದ್ರೂ ಇರ್ಬೋದು. ಯಾಕೆ ಅಂತಂದ್ರೆ ನಕ್ಷತ್ರ ಅನ್ನುವಂಥದ್ದು ದಶಾಭುಕ್ತಿಯ ಲೆಕ್ಕಾಚಾರಕ್ಕೆ ಮಾತ್ರನೇ ಅದು ಮ್ಯಾಚ್ ಆಗೋದು. ಸೊ ಈ ನಕ್ಷತ್ರ ಚೆನ್ನಾಗಿರುತ್ತೆ, ಈ ನಕ್ಷತ್ರ ಸರಿ ಇಲ್ಲ, ಆ ಒಂದು ಕಾನ್ಸೆಪ್ಟು ಇಲ್ಲಿ ಬರೋದಿಲ್ಲ. ಸೊ ನಾರ್ಮಲ್ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರ್ಬೋದು, ಯಾವುದೇ ಒಂದು ಸಂತಾನ ವಿಚಾರ ಅಂತ ಬಂದಾಗ ಮುಹೂರ್ತವನ್ನ ನೋಡಕ್ ಹೋಗ್ಬೇಡಿ. ಏನ್ ನೋಡ್ಬೇಕು ಅಂತಂದ್ರೆ, ಮಗುವಿನ ಆ ಜನನ ಸಮಯದಲ್ಲಿನ ಗ್ರಹಗಳ ಸ್ಥಾನವನ್ನ ನೋಡ್ಬೇಕು, ಕುಂಡಲಿಯನ್ನ ನೋಡ್ಬೇಕು. ಸೊ ಆ ಕುಂಡಲಿಯಲ್ಲಿ ಲಗ್ನದಿಂದ 12ನೇ ಮನೆ, 8ನೇ ಮನೆ, 6ನೇ ಮನೆ ಅಂದ್ರೆ ದುಸ್ಥಾನಗಳು, ಆ ದುಸ್ಥಾನಗಳು ತುಂಬಾ ಬಾರಿ ರಿಪೀಟ್ ಆಗದಿರುವಂತೆ ಆ ಒಂದು ಕುಂಡಲಿಯ ಸಮಯವನ್ನ ಅಡ್ಜಸ್ಟ್ ಮಾಡಿ ಅದ್ರ ಮೇಲೆ ಬೇಕಾದ್ರೆ ನಾವು ಸಿಸೇರಿಯನ್ ಆಪ್ಷನ್ ತಗೊಬಹುದು. ಅದು ಬಿಟ್ರೆ ಸೊ ರಾಹುಕಾಲ ಅಥವಾ ಯಮಗಂಡ ಕಾಲ ಇದೆ, ಸೊ ಗುಳಿಕ ಕಾಲ ಇದೆ, ಈ ಟೈಮ್ ಚೆನ್ನಾಗಿಲ್ಲ, ಆ ಕಾನ್ಸೆಪ್ಟ್ ಖಂಡಿತ ಇಲ್ಲ. ಮಗು ಹುಟ್ಟುವಂತಹ ಸಮಯದಲ್ಲಿ ಆ ಗಳಿಗೆಯನ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ದಿನಾಂಕ ಕೂಡ ನಿಮಗೆ ಇಂಪಾರ್ಟೆಂಟ್ ಬರೋದಿಲ್ಲ. ಯಾಕಂದ್ರೆ ಗ್ರಹಗಳ ಚಲನೆ ನಿಮಗೆ ದಿನದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಸಾಮಾನ್ಯವಾಗಿ ಚಂದ್ರ ಮಾತ್ರನೇ ತುಂಬಾ ವೇಗವಾಗಿ ಚಲಿಸುವಂತ ಗ್ರಹ. ಪ್ರತಿದಿನ ಒಂದೊಂದು ನಕ್ಷತ್ರವನ್ನ ಸಂಚಾರ ಆಗುತ್ತೆ, 2.5 ದಿನಕ್ಕೆ ಒಂದು ರಾಶಿಯನ್ನ ಬದಲಾವಣೆ ಮಾಡುತ್ತೆ. ಅದು ಬಿಟ್ರೆ ಬೇರೆ ಗ್ರಹಗಳೆಲ್ಲ ಆಲ್ಮೋಸ್ಟ್ ಅದೇ ರಾಶಿಯಲ್ಲೇ ಚೆನ್ನಾಗಿರುತ್ತೆ. ಆದ್ರಿಂದ ಮಗು ಹುಟ್ಟುವಂತ ಟೈಮ್ನಲ್ಲಿ ನಾವು ಡೇಟ್ ಅನ್ನ ಕನ್ಸಿಡರ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ಆ ದಿನದಲ್ಲಿನ ಯಾವ ಲಗ್ನವನ್ನ ಆಯ್ಕೆ ಮಾಡ್ಕೊಬೇಕು, ಆ ಲಗ್ನದಿಂದ ಗ್ರಹಗಳ ಸ್ಥಾನ ಯಾವ್ದಾವ್ದಿದೆ ಅದನ್ನ ನಾವು ಇಂಪಾರ್ಟೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಅದು ಬಿಟ್ಟು ರಾಹುಕಾಲ, ಈ ಗುಳಿಕ ಕಾಲ, ಈ ಮತ್ತೆ ಯಮಗಂಡ ಕಾಲ, ಮತ್ತೆ ವಾರ ಸರಿ ಇಲ್ಲ, ಅಮಾವಾಸ್ಯೆ ಬಂದ್ಬಿಡ್ತು, ಹುಣ್ಣಿಮೆ ಬಂದ್ಬಿಡ್ತು, ಮತ್ತೆ ನಕ್ಷತ್ರ ಚೆನ್ನಾಗಿಲ್ಲ, ಯಾವುದು ನಕ್ಷತ್ರ ಚೆನ್ನಾಗಿಲ್ಲ, ಆಶ್ಲೇಷ ನಕ್ಷತ್ರ, ಮತ್ತೆ ಯಾವುದು ಏನೋ ಮೂಲ ನಕ್ಷತ್ರ. ಸೊ ಈ ತರ ಎಲ್ಲ ಒಂದು ಮೈಂಡ್ ಅಲ್ಲಿ ತುಂಬಾ ಜನಕ್ಕೆ ಒಂದು ಮೂಢನಂಬಿಕೆ ಇದೆ. ಸೊ ದಯವಿಟ್ಟು ಆ ಥರ ಇಲ್ಲ. ಮಗು ಹುಟ್ಟುವಂತ ಸಮಯದಲ್ಲಿನ ಗ್ರಹಗಳ ಸ್ಥಾನದ ಮೇಲೆ ಆ ಮಗುವಿಗೆ ನಡೆಯುವಂತ ದಶಾಭುಕ್ತಿಯ ಅನುಸಾರ ಆ ಮಗುವಿನ ಜೀವನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಸೊ ಯಾರಿಗಾದ್ರೂ ಸಿಸೇರಿಯನ್ ಟೈಮಿಂಗ್ಸ್ ಬೇಕು ಅಂತಂದ್ರೆ ಖಂಡಿತ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನ ಸಂಪರ್ಕ ಮಾಡಬಹುದು. ಇರುವಂತ 12 ಲಗ್ನಗಳಲ್ಲಿ ಯಾವ ಲಗ್ನ ಉತ್ತಮವಾಗಿದೆ, ಸೊ ಆ ಒಂದು ಲಗ್ನ ಸಮಯದಲ್ಲಿ ಇಷ್ಟು ನಿಮ್ಗೆ ಅವಧಿ ಸಿಗುತ್ತೆ. ಕೆಲವರಿಗೆ ಅರ್ಧ ಗಂಟೆ ಸಿಗುತ್ತೆ, ಕೆಲವರಿಗೆ 1 ಅವರ್ ಟೈಮ್ ಸಿಗುತ್ತೆ. ಸೊ ಯಾವ ಟೈಮ್ ಬೆಟರ್ ಇರುತ್ತೋ ಅದ್ರ ಮೇಲೆ ನಿಮಗೆ ಟೈಮಿಂಗ್ಸ್ ಅನ್ನ ಅಪ್ಡೇಟ್ ಮಾಡ್ತೀವಿ. ಸೊ ಇನ್ನಷ್ಟು ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ನಮಸ್ಕಾರ.